ಪ್ರಕಾಶ್ ಅವರೇ, ಈಗ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ, ಆದ್ರೆ ಅಷ್ಟೇನಾ ಸರ್ಕಾರ ಕೈ ತೊಳ್ಕೊಳ್ತಾ? ಫಸ್ಟ್ ಆಫ್ ಆಲ್ ಅಧಿಕಾರಿಗಳ ಪ್ರೆಸ್ ಮೀಟಲ್ಲಿ ಸಸ್ಪೆಂಡ್ ಮಾಡಿಬಿಟ್ರು ಸರ್ಕಾರ. ಆವಾಗ ಅವ್ರಿಗೆ ತನಿಖೆ ಆಗಬೇಕು, ವರದಿ ಬರಬೇಕು, ಆಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಅವ್ರ ಬಗ್ಗೆ ಹೇಳಿಲ್ಲ. ತಮ್ಮಗಳ ಬಗ್ಗೆ ಕೇಳಿದಾಗ ಸರ್ಕಾರದೇನು ಹೊಣೆಗಾರ, ನಾವು ತನಿಖಾ ಸಮಿತಿನ ನೇಮಕ ಮಾಡಿದ್ದೀವಿ, ನ್ಯಾಯಾಂಗ ತನಿಖೆನ, ವರದಿ ಬರಲಿ ಆಮೇಲೆ ಕ್ರಮ ತಗೊತೀವಿ ಅಂತ ಇವ್ರಿಗೊಂದು ಸ್ಟ್ಯಾಂಡರ್ಡ್ ಇಟ್ಕೊತಾರೆ. ಇವ್ರಿಗೊಂದು ಸ್ಟ್ಯಾಂಡರ್ಡು, ಇವ್ರಿಗೊಂದು ಸ್ಟ್ಯಾಂಡರ್ಡು. ಆಮೇಲೆ ಈ ಕಾರ್ಯಕ್ರಮ ಇದೆಯಲ್ಲ, ಎರಡನ್ನೂ ಸಪ್ರೇಟ್ ನೋಡಬೇಡಿ. ವಿಧಾನಸೌಧ ಕಾರ್ಯಕ್ರಮ, KSC ಸ್ಟೇಡಿಯಂ ಕಾರ್ಯಕ್ರಮ ಎರಡೂ ಒಂದೇ. ಇಲ್ಲಿ ಸೇರಿದ ಜನ ಎಷ್ಟು ಸೇರಿದ್ದಾರೆ ಅಂತ ಪೊಲೀಸವ್ರಿಗೆ ಗೊತ್ತಿರಲಿಲ್ವಾ? ಕಮಿಷನರ್ ಫುಲ್ ಅಲ್ಲೇ ಸ್ಟೇಷನ್ ಆಗಿದ್ರು. ಯಾಕಂದರೆ ಚೀಫ್ ಮಿನಿಸ್ಟರ್ ಇದ್ದರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಎಲ್ಲ ಮಿನಿಸ್ಟ್ರುಗಳಲ್ಲಿದ್ದರು. ಅವರೆಲ್ಲರ ಗಮನ ವಿಧಾನಸೌಧದ ಕಾರ್ಯಕ್ರಮದ ಮೇಲಿತ್ತು. ಆ ಸ್ಟೇಡಿಯಂ ಹತ್ರ ಕಾರ್ಯಕ್ರಮದ ಬಗ್ಗೆ ನಿರ್ಲಕ್ಷ್ಯ ತೋರ್ಬೇಕಾದಂಥ ಅನಿವಾರ್ಯತೆ. ಹಿಂದಿನ ದಿವಸ ಫೆಟಿಗ್ ಇರುತ್ತೆ, ಚಿಕ್ಕ ಲಕ್ಷಾಂತರ ಜನ ಬಂದಿದ್ದಾರೆ. ಸರ್ಕಾರನೇ ಒಪ್ಕೊಂಡ್ಬಿಟ್ಟಿದೆ, ನಮ್ಗೆ ಅಂದಾಜೇ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಒಂದು ಸರ್ಕಾರ ನಡೆಸೋರಿಗೆ ಎಷ್ಟು ಜನ ಬರ್ತಾರೆ ಅಂತ ಇಂಥ ಕಾರ್ಯಕ್ರಮಕ್ಕೆ ಅಂದಾಜಿಲ್ಲ ಅಂದರೆ ಅವರು ಆಡಳಿತ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನು ತೋರಿಸುತ್ತೆ. ಇವರು ತಮ್ಮ ತಲೆ ದಂಡ ಎಲ್ಲಿ ಕೇಳ್ಬಿಡ್ತಾರೋ ಅಂದ್ಬಿಟ್ಟು ಕೂಡಲೇ ಪೊಲೀಸ್ ಆಫೀಸರ್ಸ್ಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಅವ್ರನ್ನ ಬಲಿಪಶು ಮಾಡಿದ್ದಾರೆ. ಪೊಲೀಸರು ಅರ್ಥ ಮಾಡ್ಕೋಬೇಕು. ಈ ಸರ್ಕಾರ ಹೇಳಿದ್ದಕ್ಕೆಲ್ಲ ಕುಣಿತಾರಲ್ಲ, ಬಂದು ಕರ್ಕೊಂಬಂದು ಬರೋದು, ರಾಜಕೀಯ ವಿರೋಧಿಗಳನ್ನ ಬಂಧಿಸೋದು, ರಾತ್ರಿ ಎಲ್ಲ ಇಟ್ಕೊಂಡು ಕಿರುಕುಳ ಕೊಡೋದು, ಸರ್ಕಾರ ಹೇಳ್ತು ಅಂತ ಮಾಡ್ತಾಯಿದ್ರು. ಇವತ್ತು ಅವ್ರಿಗೆ ಇದೇ ಸರ್ಕಾರ ಅವ್ರನ್ನ ಸಸ್ಪೆಂಡ್ ಮಾಡಿದೆ. ಈ DCP ಸೆಂಟ್ರಲ್ಲು ನಮ್ಮ ಪಾರ್ಟಿ ಕಾರ್ಯಕರ್ತರನ್ನ 3-4 ಜನ ರಾತ್ರಿ 1 ಗಂಟೆ ಕಾಲ ಕೂಡಿಸ್ಕೊಂಡಿದ್ದಾರೆ. 1 ಗಂಟೆ ಕಾಲ ಮೈಸೂರಿಂದ ಸೀನಿಯರ್ ಸಿಟಿಸನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದು. ಏನಕ್ಕೆ ಅಂದರೆ ಯಾವುದೋ ಒಂದು ಫೇಸ್ಬುಕ್ ಪೋಸ್ಟಲ್ಲಿ ಬಿಡಬೇಡ್ರಿ ಅವ್ರನ್ನ ಅಂದ್ಬಿಟ್ಟು. ಇವತ್ತು ಅವ್ರ ಸ್ಥಿತಿ ಏನಾಗಿದೆ? ನಮಗೆಲ್ಲ ಕಾಟ ಕೊಟ್ರಲ್ಲ. ಈ ರೀತಿ ಕೇಳೋ ಅಂಥದ್ದು ನಮ್ಮ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕು. ಕಮಿಷನರ್ನ ಇವತ್ತು ಬಲಿ ಕೊಟ್ಬಿಟ್ರು. ಡೆಲ್ಲಿಯಿಂದ ಬಂದಿರುತ್ತೆ ಪ್ರೆಷರು, ನಾವು ಮೀಟ್ ಮಾಡೋಕ್ಕಾಗಲ್ಲ ಅಂತ. ಒಂದು ದಿವಸ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ, ಅದು ನೆಕ್ಸ್ಟ್ ಡೇ ರಿಟೈರ್ಡ್ ಜಡ್ಜಿಂದ ಎನ್ಕ್ವೈರಿ. ನಾಳೆ ಏನು ಬದಲಾಗತ್ತೆ ಗೊತ್ತಿಲ್ಲ. ಸರ್ಕಾರಕ್ಕೆ ನಾವು ಕೇಳ್ತಾ ಇರೋಂಥದ್ದು, ಸಿಟ್ಟಿಂಗ್ ಜಡ್ಜ್ SIT ತನಿಖೆ ಮಾಡಿ, ನೀವು ತಲೆ ಹಾಕಿಬಿಡಿ ಅದರಲ್ಲಿ ಅಂತ. ಅದು ಮಾಡಬೇಕಾಗಿದೆ. ಇವತ್ತು ನಮಗೆ ಸಾದವ್ರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ರಾಜಕೀಯ ಮುಖ್ಯ ಅಲ್ಲ. ಇವ್ರು ಯಾರನ್ನೋ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಎಲ್ಲ ಕ್ರಮಗಳನ್ನು ತಗೊತಾ ಇದ್ದಾರೆ. ಯಾರು ಎರಡೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅವರು ಕೂಡ ಅಷ್ಟೇ ಅಪರಾಧಿಗಳು. ಸತ್ತ ಮೇಲೂ ಹೋಗಿ ಅಲ್ಲಿ ಕಪ್ಪು ಮುತ್ಕೊಟ್ರಲ್ಲ, ಅವ್ರ ಬಗ್ಗೆ ತನಿಖೆ ಬೇಡವಾ? ಅವ್ರಿಗೆ ಯಾವುದು ಕ್ರಮ ಬೇಡವಾ? ಹಾಗಾದರೆ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಎಷ್ಟು ಅಪರಾಧಿನೋ ಅದೇ ರೀತಿ RCB ಅವರು ಅಪರಾಧಿಗಳೇ, ಅದೇ ರೀತಿ DNAನೂ ಅಪರಾಧಿಗಳೇ, ಅದೇ ರೀತಿ KSC ಅವರು ಅಪರಾಧಿಗಳೇ. ಇವರಷ್ಟು ಜನ ಇದ್ದಾಗ ಈ 3 ಜನ ಪೊಲೀಸವ್ರನ್ನ ಆ್ಯಕ್ಷನ್ ತೊಗೊತಾ ಇದ್ದಾರೆ. ಅದೇ ಇವರಿಬ್ಬರು ಮಾತ್ರ ಬಂಧನಕ್ಕೆ ಆದೇಶ ಕೊಟ್ಟಿದ್ದೀನಿ, ತನಿಖೆ ಮಾಡಿದ್ಮೇಲೆ ನಾವು ಬೇರೆ ಕ್ರಮ ಜರುಗಿಸ್ತೀವಿ. ಈ ಡಬಲ್ ಸ್ಟ್ಯಾಂಡರ್ಡು ಈಗಲಾನ ಬಿಡಲಿ. ರಾಜಗೌಡ, ಆ್ಯಕ್ಚುಲಿ ನಿಜವಾಗ್ಲೂ ನಡಿಬಾರ್ದಂಥ ಒಂದು ಪ್ರಕರಣ. ಈ ಪ್ರಕರಣದ ಬಗ್ಗೆ ನಿಜವಾಗ್ಲೂ ನನಗೆ ತುಂಬ ಬೇಸರ ಆಗಿದೆ. ಆಮೇಲೆ ಇದನ್ನು ನಾವು ಬರೀ ಒಂದೇ ಆ್ಯಂಗಲ್ನ ನೋಡಲಿಕ್ಕಾಗಲ್ಲ, 4-5 ಆ್ಯಂಗಲ್ನ ನೋಡಬೇಕಾಗತ್ತೆ. ಈ ಪ್ರೈವೇಟು ಮತ್ತು ಕಾರ್ಪೊರೇಟ್ ಕಂಪ್ನಿಗಳಿದಾವಲ್ಲ, ಇದೆಲ್ಲ ಒಂಥರ ದಂಧೆ. ಈ ಸರ್ಕಾರಗಳನ್ನ ಜನ ಯಾಕೆ ಆಯ್ಕೆ ಮಾಡಿ ಕಳಿಸ್ತಾರೆ ಜನಪ್ರತಿನಿಧಿಗಳನ್ನ ಅಂದರೆ, ಇಂಥ ಹುಚ್ಚಾಟಗಳನ್ನ ಯಾವನೋ ಒಬ್ಬ ಅವನು ವೈಯಕ್ತಿಕ ಲಾಭಕ್ಕೋಸ್ಕರ. ಈ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ, ನಾಳೆ ನನಗೆ ಮೆಜೆಸ್ಟಿಕ್ ಸೆಂಟ್ರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ನಾನು ಅಲ್ಲೊಂದು ಪಿಲ್ಲರ್ ಹಾಕ್ಬಿಟ್ಟು ನಾನು ಕೇಬಲ್ ಕಾರ್ ಮಾಡ್ತೀನಿ, ನಂಗೆ ಅವಕಾಶ ಮಾಡಿಕೊಡಿ ಅಂದ ತಕ್ಷಣ ಮಾಡಿಕೊಡ್ತಾರಾ? ಮೊಟ್ಟ ಮೊದಲನೇದಾಗಿ ಜನತೆಗೆ ಇಲ್ಲಿ ಕೊಡಬೇಕಾದ ಒಂದು ಸಂದೇಶ ಏನಂದರೆ, ಈ ಪ್ರೈವೇಟ್ ಕಂಪ್ನಿ ಮತ್ತು ಕಾರ್ಪೊರೇಟ್ ಕಂಪ್ನಿ ಲಾಬಿಗಳು ಬಡ ಮಕ್ಕಳನ್ನ ನೋಡಿ. ಇದು ಕಾಲ ಈಗ 1 ವಾರದ ಮುಂಚೆನೇ ಸಾಕಷ್ಟು ಜನ ಮಕ್ಕಳು IPL ಬೆಟ್ಟಿಂಗಿಗೆ ಸಿಕ್ಕಾಕೊಂಡು ಸತ್ತಿರೋಂಥ ಉದಾಹರಣೆಗಳು ನೀವೇ ಮಾಧ್ಯಮದಲ್ಲಿ ಬಿತ್ತರಿಸಿದ್ದೀರಿ. ಅಲ್ಲಿಂದ ಆಚೆಗೆ ಈ IPLಗಳನ್ನ ಸರ್ಕಾರಗಳೇ ಪ್ರಮೋಟ್ ಮಾಡೋಕ್ಕೆ ನಿಂತರೆ ಇಟ್ಸ್ ಒಂದು ಗೇಮಾಗಿ ಅದನ್ನು ನೋಡಿ. ಭಾರತ ಪಾಕಿಸ್ತಾನ ಆದಾಗ ದೇಶಾಭಿಮಾನ ಇರುತ್ತೆ, ದೇಶ ಪ್ರೇಮ ಇರುತ್ತೆ, ಜನ ನೋಡ್ತಾರೆ. ಆ ದೇಶಾಭಿಮಾನಕ್ಕೋಸ್ಕರ ಹುಚ್ಚೆದ್ದು ಕುಣಿತಾರೆ. ಆ ದೇಶಾಭಿಮಾನ ಹುಟ್ಟಿಸ್ಬೇಕಾಗಿರುವಂಥದ್ದು ಪ್ರತಿಯೊಂದು ಮಾಧ್ಯಮದ ಕರ್ತವ್ಯ, ಸರ್ಕಾರಗಳ ಕರ್ತವ್ಯ. ಯಾಕೆಂದರೆ ನಮ್ಮ ಬಗ್ಗೆ ನಮ್ಗೆ ಅಭಿಮಾನ ಬರಬೇಕು. ಆದರೆ ಕಾರ್ಪೊರೇಟ್ ಕಂಪ್ನಿಗಳಿಗೋಸ್ಕರ ಇಡೀ ದೇಶದ ವ್ಯವಸ್ಥೆಯಲ್ಲಿ 18 ಸತಿ ಈ ಕಪ್ಗಳು ಗೆದ್ದಿದ್ದಾರೆ. ಯಾವ ರಾಜ್ಯನೂ ಈ ಮಟ್ಟದ ಒಂದು ಕೆಟ್ಟ ಮಟ್ಟದ ರೀತಿಲಿ ಒಂದು ವ್ಯವಸ್ಥೆನ ಮಾಡಲಿಲ್ಲ. ಇವರು ಕರ್ಕೊಂಬಂದು ವಿಧಾನಸೌಧದಲ್ಲಿ ಪ್ರೈವೇಟ್ ಕಾರ್ಯಕ್ರಮಗಳನ್ನ ಮಾಡ್ಕೊತಾರೆ. ಇವ್ರ ಮನೆ ಮಕ್ಕಳುಗಳು, ಇವ್ರ ಸೊಸೆಯಂದಿರು, ಇವ್ರ ಮೊಮ್ಮಕ್ಕಳು, ಅಳಿಯಂದಿರನ್ನ ಕರ್ಕೊಂಬಂದು ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ. ಒಬ್ಬ MLA ಮಿನಿಸ್ಟರ್ ಮಗನ್ನ ಕರ್ಕೊಂಬರ್ಲಿಕ್ಕೆ 38 ಜನ ಪೊಲೀಸರನ್ನ ನಿಯೋಜಿಸ್ತೀರಿ. ಆದರೆ ಈ ಬಡವ ಅಮಾಯಕ ಜನ ಯುವಕರು ಇವತ್ತು ಬೀದಿಲಿ ಬಿದ್ದು ಸತ್ರಲ್ಲ, ಅವ್ರಿಗೇನು ವ್ಯವಸ್ಥೆ ಮಾಡಿಕೊಟ್ರಿ? ಒಂದನೇ ಆ್ಯಂಗಲ್ಲು. ಎರಡನೇ ಆ್ಯಂಗಲಲ್ಲಿ ನಾವು ನೋಡೋದಾದರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನಕ್ಕೆ ಏನೋ ಒಂದು ಅಭಿಮಾನ ಇತ್ತು.
ಯಾವ ರೀತಿ ಅಭಿಮಾನ ಇತ್ತು ಅಂದರೆ, ಒಂದು ಕಾಲಘಟ್ಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಿದ್ರು, ಒಂದು ರೈಲ್ವೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಸ್ವಂತ ಹೊಣೆ ಹೊತ್ತು ನಿಜವಾಗ್ಲೂ ಅವರು ರಾಜೀನಾಮೆ ಕೊಟ್ಟಿದ್ರು. ಇವತ್ತು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ತುಘಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ತುಘಲಕ್ ದರ್ಬಾರ್ ಯಾವ ಮಟ್ಟಕ್ಕಾಗಿದೆ ಅಂದರೆ, ಇಡೀ ರಾಜ್ಯದಲ್ಲಿ ಪೊಲೀಸರ ನೈತಿಕ ಸ್ಥೈರ್ಯನ ಕುಗ್ಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಒಂದೇ ಒಂದು ದಿನ ಪೊಲೀಸಿಂಗ್ ನಡೀಲಿಲ್ಲ ಅಂದರೆ ಎಷ್ಟು ಅರಾಜಕತೆ ಉಂಟಾಗ್ತದೆ. ರಾತ್ರಿ 4 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ ಆ ಪೊಲೀಸ್ನವರು. ನೀವು ನಿಜವಾಗ್ಲೂ ನಿಮ್ಗೆ ಒಂಚೂರು ಕರುಣೆ ಇಲ್ವಾ? ನೀವು ರಾತ್ರಿ 10:30 11 ಗಂಟೆಗೆ ಹೋಗಿ ಫ್ರೆಶ್ ಆಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಒಂದು ಕಾರ್ಯಕ್ರಮಕ್ಕೆ ಬರ್ತೀರಿ, 4 ಗಂಟೆವರೆಗೂ ಇದ್ದಾರೆ. ಆ ಕಾರ್ಪೊರೇಟ್ ಕಂಪ್ನಿಗಳು ಏನೋ ಪೋಸ್ಟ್ ಹಾಕಿದ್ರು ಅಂತ ಮಾಧ್ಯಮಗಳಲ್ಲೂ ಬಿತ್ತರಿಸ್ತೀರಾ. ಆದರೆ ನೀವು ಮಾನಿಟರಿಂಗ್ ಮಾಡಲ್ವಾ? ಒಂದು ಫೇಸ್ಬುಕ್ನಲ್ಲಿ ಯಾರೋ ಒಬ್ಬ ಒಂದು ಪೋಸ್ಟ್ ಹಾಕಿದ್ರೆ ಅವ್ರನ್ನ ಕರ್ಕೊಂಬಂದು ಕುಂಡಿಸ್ತೀರಿ, ಅರೆಸ್ಟ್ ಮಾಡ್ತೀರಿ. ಇವ್ರು ಇಷ್ಟೆಲ್ಲ 3rd ಕ್ಲಾಸ್ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪ್ನಿಯವರು. ನೀವೇನ್ ಮಾಡ್ತಾ ಇದ್ದೀರಿ? ಇಲ್ಲ, ನಾನು ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಒಂದ್ ನಿಮಿಷ ಬ್ರದರ್, ಮುಗಿಸ್ಬಿಡ್ತೀನಿ. ತುಂಬಾ ವಿಚಾರಗಳಿದ್ದಾವೆ ಸರ್. ಮುಂದಕ್ಕೆ ಬರೋಣ ಸರ್, ಆಯ್ತು. ನಿನ್ನೆ ಆದ್ಮೇಲೆ ಮುಂದಕ್ಕೆ ಬರೋಣ. ಇವಾಗ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಯಾವ ರೀತಿಯ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದಾರೆ? 38 ಜನ ಪೊಲೀಸು, ಒಬ್ಬ MLA ಮಗನ್ಗೆ, ಇದೆಲ್ಲ ಊಹಾಪೋಹಗಳು. ಸುಳ್ಳು ಹೇಳ್ತಾ ಇರೋದು ನೀವು ಅಂತ ನಾನು ಇರ್ಲಿ. ನಾನು ಇವಾಗ ಬಿಜೆಪಿ ಅವ್ರಿಗೂ ನನ್ನ ಉತ್ತರವನ್ನ ಕೊಡ್ಬೇಕಾಯ್ತು. ಸರ್, ಗೋವಾ ಅಲ್ಲಿ 6 ಜನ, ಜಮ್ಮು ಅಲ್ಲಿ 8 ಜನ, ಜಾರ್ಖಂಡ್ ಅಲ್ಲಿ 10 ಜನ, ಬಿಹಾರ್ ಅಲ್ಲಿ 37 ಜನ, MP ಅಲ್ಲಿ 100 ಜನ, UP ಅಲ್ಲಿ 30 ಜನ. ಎಲ್ಲ ಪೂರ್ವಭಾವಿ ಸಭೆಯನ್ನ ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಇಲ್ಲಿ ಇಷ್ಟು ಸಾವುಗಳಾಯ್ತು. ಅವ್ರ ಬಗ್ಗೆ ಅವರ ರಾಜ್ಯಗಳಲ್ಲಿ, ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಏನ್ ಕ್ರಮವನ್ನ ತಗೊಂಡಿದ್ರ, ಅಲ್ಲಿ ಎಷ್ಟು ಹೆಣಗಳು ಬಿದ್ದಿದೆ ಅಂತ ಇನ್ನ ಲೆಕ್ಕ ಕೊಟ್ಟಿಲ್ಲ ಬಿಜೆಪಿ ಅವರು. ಅಲ್ಲಿ ಕೇಳಿದ್ರೆ ಬಿಜೆಪಿ ಯೋಗಿ ಆದಿತ್ಯನಾಥ್ ಅವ್ರು ಏನ್ ಹೇಳಿಕೆ ಕೊಡ್ತಾರೆ ಗೊತ್ತಾ? ಯಾರ್ಯಾರಿಗೆ ಏನೇನ್ ಸಿಗ್ಬೇಕಾಯ್ತು ಅವ್ರಿಗೆ ಸಿಕ್ಕಿದೆ. ಹದ್ದುಗಳಿಗೆ ಬಾಡಿಗಳು ಸಿಕ್ಕಿದೆ ಅಂತ. ದಟ್ ಇಸ್ ದ ಡಬಲ್ ದಾಖಲೆ ಕೊಟ್ಟು ಹೇಳ್ತೀನಿ. ನ್ಯಾಯ ಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೇಡಮ್, ನೀವೇ ಅವ್ರು ಹಾಕಿರೋ ಟ್ವೀಟ್ ಅನ್ನ, ಅಜಿತ್ ಸರ್ ಇವರು ಬಿಜೆಪಿ ಹಾಕಿರೋ ಟ್ವೀಟ್ ಅನ್ನ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದೀರಾ. 7 ಗಂಟೆಗೆ 11 ಗಂಟೆಗೆ ಇಲ್ಲ RCB ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು, ಜನರಿಗೆ ಅವರ ಫೇವ್ರೇಟ್ ಆಟಗಾರಗಳನ್ನ ಕಣ್ತುಂಬಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ್ರು. 4 ಅವರ್ ನಂತರ ಸತ್ತ ಹೆಣಗಳ ಮೇಲೆ ಬಿಜೆಪಿಯ ಪದ್ಧತಿ. ಇದು ಮೊದಲನೇ ಬಾರಿ ಅಲ್ಲ, ಇದು ಕೊನೆಯ ಬಾರಿ ಕೂಡ ಆಗಲ್ಲ. ಸತ್ತ ಹೆಣಗಳ ಮೇಲೆ ರಾಜಕಾರಣ ಮಾಡೋದು ವಿರೋಧ ಪಕ್ಷಗಳ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದಲ್ಲಿ ಕಾಲ್ ತುಳಿತದಲ್ಲಿ ಸತ್ತಾಗ ಕೊಟ್ಟ ಸ್ಟೇಟ್ಮೆಂಟ್ ಹಾಗಾದ್ರೆ ರಾಜಕೀಯನಾ? ನೋಡಿ, ನಾನು ಇವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ನೀವು ಎಲ್ಲಿ ಕೇಳ್ಬೇಕು ರಾಜೀನಾಮೆ? ಅಲ್ಲಿ ಕೇಳಲ್ಲ. ನೀವು ಕೇಳ್ರಿ, ಮಧ್ಯಪ್ರದೇಶ ನಾಗರಿಕರಲ್ವಾ? ನೀವು ಕೇಳಿ ಅಂತ ಹೇಳ್ತಾರೆ. ನೀವು ನಮ್ಮ ಯುವಕರು ಸರ್ MBBS ಓದ್ತಾ ಇದ್ದಾರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ನನ್ನ ವಯಸ್ಸಿಗಿಂತ ಚಿಕ್ಕವರು ಹಲವಾರು ಜನ ಇದ್ದಾರೆ. ಬಟ್ ಅವರ ಹೆಣದ ಮೇಲೆ ರಾಜಕಾರಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೆಣದ ಮೇಲೆ ರಾಜಕೀಯ ಅದು ಎಲ್ಲಾ ಪಕ್ಷಗಳು ಮಾಡ್ತಾ ಇರೋದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಲ್ ತುಳಿತ ಆದಾಗ ಅಡ್ವರ್ಟೈಸ್ಮೆಂಟ್, ನಿಮ್ಮ ಅಡ್ವರ್ಟೈಸ್ಮೆಂಟ್ಗಳು, ನಿಮ್ಮ ಬ್ಯಾನರ್ ಗಳಿಂದ ಇದಾಯ್ತು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಅಟ್ ದ ಸೇಮ್ ಟೈಮ್ ಬಿಜೆಪಿ ಕೇಳ್ತಾ ಇದೆ, ನಿಮ್ಮ ನಿರ್ಲಕ್ಷ್ಯದಿಂದ ಕಾಲ್ ತುಳಿತ ಆಗಿದೆ, ಕ್ರಮ ಏನು ಅಂತ. ನೋಡಿ ಭವನ, ಇದರ ಹೆಣದ ಮೇಲೆ ರಾಜಕಾರಣ ಅಂತ ನಾನು ಹೇಳೋಕ್ಕಾಗಲ್ಲ. ಸರ್ಕಾರ ಯಾವುದೇ ತಪ್ಪುಗಳನ್ನು ಮಾಡಿದಾಗ ಎತ್ತು ತೋರಿಸೋದು ವಿರೋಧ ಪಕ್ಷಗಳ ಕೆಲಸ, ಕರ್ತವ್ಯ. ಅದರ ಹಿಂದೆ BJP ಇದ್ದಾಗ ಕಾಂಗ್ರೆಸ್ನವರು ಮಾಡಿದ್ದಾರೆ, ಕಾಂಗ್ರೆಸ್ನವರು ಇದ್ದಾಗ BJP ಮಾಡಿದ್ದಾರೆ. ಇಲ್ಲಿ 2 ವರ್ಷಗಳ ಆಡಳಿತದ ನಂತರ ಮೊದಲ ಬಾರಿ ಕಾಂಗ್ರೆಸ್ ಸರ್ಕಾರ, ಉಳಿದೆಲ್ಲವೂ ಕೂಡ ರಾಜಕೀಯ ಪ್ರಕರಣಗಳಾದವು. ಇಲ್ಲಿ ಪೂರ್ತಿ ಮೆಸ್ಟಪ್ ಮಾಡಿದ್ದು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥ ಪೊಲಿಟಿಕಲ್ ಹೆಡ್ಸ್ಗಳು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಜನರ ಕಣ್ಣಿಗೆ ಕಾಣ್ತಾ ಇದೆ.
ಮೊನ್ನೆ ರಾತ್ರಿ ಸರ್ಕಾರಕ್ಕೆ ಅನಿಸಿತ್ತು ಇಲ್ಲ ನಾವು ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿಬಿಡೋಣ ಮುಗಿದೋಗ್ಬಿಡುತ್ತೆ ಅಂತಕ್ಕಂಥದ್ದು. ಆದರೆ ನಿನ್ನೆ ಇಡೀ ಜನಾಕ್ರೋಶದ ಪರಿಯನ್ನು ನೋಡಿ ಹೈಕಮಾಂಡ್ ಒತ್ತಡದ ಕಾರಣದಿಂದಲೂ ಕೂಡ ಸರ್ಕಾರ ಹಂತ ಹಂತವಾಗಿ ಇದರಲ್ಲಿ ತನ್ನ ತಪ್ಪು ಇದೆ ಅಂತಕ್ಕಂಥದ್ದನ್ನು ಒಪ್ಕೊಳ್ತಾ ಇದೆ. ಆದರೆ ಅದರಲ್ಲಿ ಪೊಲಿಟಿಕಲ್ ಬಾಸಸ್ಗಳನ್ನು ಪಕ್ಕದಲ್ಲಿಟ್ಟು ಕೇವಲ ಎಕ್ಸಿಕ್ಯೂಟಿವ್ಸ್ಗಳ ಮೇಲೆ ಇದನ್ನು ಬೆರಳು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇದರಲ್ಲಿ ಪ್ರಮುಖವಾಗಿ ಗೊತ್ತಾಗಬೇಕಾಗಿರ್ತಕ್ಕಂಥ ಸತ್ಯ ಏನು, ಈಗ ನೀವು RCB ಅವರು ಟ್ವೀಟ್ ಮಾಡಿದರು ಅಂತ ಹೇಳಿದ್ರಿ ಮೊನ್ನೆ ಅಲ್ವಾ, RCB ಅವರು ಟ್ವೀಟ್ ಮಾಡಿದ್ರು. ನೀವು ಅನುಮತಿ ಯಾಕೆ ಕೊಟ್ರಿ? ಉಪಮುಖ್ಯಮಂತ್ರಿಗಳು ಹಾಗಿದ್ದ ಸಂದರ್ಭದಲ್ಲಿ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕೆ ಹೋದರು? ನಿಮ್ಮ ಸರ್ಕಾರ ಅನುಮತಿಯನ್ನು ಕೊಡದೆ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಹೆಡ್. ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಏರ್ಪೋರ್ಟ್ಗೂ ಹೋಗ್ತಾರೆ, ವಿಧಾನಸೌಧದಲ್ಲೂ ಇರ್ತಾರೆ, ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೂ ಬರ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ಕಾಣೋದೇನು, ನಿಮ್ಮ ಫೋಟೋ ಅಪಾರ್ಚುನಿಟಿಗೋಸ್ಕರ ನೀವು 11 ಜನರ ಬಲಿಯನ್ನು ತೆಗೆದುಕೊಂಡ್ರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಇದರಲ್ಲಿ ನೀವು ಪೊಲೀಸ್ ಕಮಿಷನರನ್ನು ಸಸ್ಪೆಂಡ್ ಮಾಡಿದ ಮಾತ್ರಕ್ಕೆ ಪೊಲಿಟಿಕಲ್ ಹೆಡ್ಸ್ಗಳ ರೆಸ್ಪಾನ್ಸಿಬಿಲಿಟಿ ಹೋಗ್ಬಿಡುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ನನಗೆ ಅರ್ಥ ಆಗದೇ ಇರೋ ಸಂಗತಿ, ಮಂಗಳೂರಿನಲ್ಲಿ ಗಲಾಟೆ ನಡೆಯುತ್ತೆ, ಗೃಹ ಸಚಿವರಿಗೇನು ಅದರಲ್ಲಿ ಹೊಣೆಗಾರಿಕೆ ಇಲ್ಲ. ಹುಬ್ಬಳ್ಳಿಯಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಒಪಿನಿಯನ್ ಬೇರೆ ಬರೆದು ಕೊಟ್ಟರು, ನೀವು ಕೇಸ್ಗಳನ್ನು ಹಿಂತೆಗೆದುಕೊಳ್ತೀರಿ. ಗೃಹ ಸಚಿವರದು, ಮುಖ್ಯಮಂತ್ರಿಗಳದು, ಉಪಮುಖ್ಯಮಂತ್ರಿಗಳದ್ದು ಅದರಲ್ಲಿ ಏನೂ ತಪ್ಪಿಲ್ಲ. ಈ ಘಟನೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲ ಮೇಲಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. DK ಶಿವಕುಮಾರ್ ಎಲ್ಲ ಕಡೆ ಹೋಗಿ ಬಂದರು, ಸಚಿವರಾದಿಯಾಗಿ ಬಂದು ವಿಧಾನಸೌಧದ ಎದುರುಗಡೆ ನಿಂತಿದ್ರು. ಒಂದು ಕಾರ್ಯಕ್ರಮ 1 ಕಿಲೋಮೀಟರ್ ದೂರದಲ್ಲಿ 2 ಕಾರ್ಯಕ್ರಮದ ಆಯೋಜನೆ ಬೇಕಿತ್ತಾ? ನನಗನ್ಸುತ್ತೆ ನೋಡಿ, ಜಡ್ಜು ನೀವೇ, ವಕೀಲರು ನೀವೇ, ವಿಕ್ಟಿಮು ನೀವೇ, ಇದು ಸಾಧ್ಯ ಆಗಲ್ಲ. ದೇರ್ ಶುಡ್ ಬಿ ಅನ್ ಇಂಡಿಪೆಂಡೆಂಟ್ ಎನ್ಕ್ವೈರಿ. ಇಲ್ಲ ನಾವು ಸರ್ಕಾರನೇ ಎನ್ಕ್ವೈರಿ ಮಾಡ್ತೀವಿ, ಸರ್ಕಾರವನ್ನೇ ಕಟಕಟೆಯಲ್ಲಿ ನಿಲ್ಲಿಸ್ತೀವಿ. ಐ ಡೋಂಟ್ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ವರ್ಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.